ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ 3 ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸು ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸ್ಟೂಡೆಂಟ್ಸ್ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸು ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ಹಾಗೇನು ಯಾರಿಗೆಲ್ಲ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿದೆಯೋ ಅಂಥ ಸ್ಟೂಡೆಂಟ್ಸು ಸರ್ ಇದೇ ಸೀಟು ನಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಸಹ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಅಂದರೆ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆನೂ ಸಹ ಅಪ್ಡೇಟನ್ನು ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ, ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವೀಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಯೂಸ್ಫುಲ್ ಅಪ್ಡೇಟ್ಸನ್ನು ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ಫಸ್ಟ್ ರೌಂಡ್ ಪ್ರಾವಿಷನಲ್ದು ರಿಸಲ್ಟ್ಸ್ ಆದರೆ ನಿನ್ನೆ ಅನೌನ್ಸ್ ಆಯಿತು. ಅನೌನ್ಸ್ ಆಗಿದ್ದಾದಮೇಲೆ ಸ್ಟೂಡೆಂಟ್ಸು ಚೆಕ್ ಮಾಡ್ಕೊಂಡಿದ್ದಾರೆ. ನಾನು ಮಾರ್ನಿಂಗ್ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋ ಕೆಳಗಡೆ ನಾನು ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳಿದೆ, ಸೀಟ್ ಅಲರ್ಟ್ ಆಗಿದೆಯಾ ಇಲ್ವಾ ಅಂತ. ಅಲ್ಲಿ ಮೋಸ್ಟ್ ಆಫ್ ದಿ ಕಮೆಂಟ್ಸ್ ಬಂದಿರೋದು ಸೀಟ್ ಅಲರ್ಟ್ ಆಗಿಲ್ಲ ಅಂತಲೇ ಕಮೆಂಟ್ಸ್ ಬಂತು. ನನಗೆ ತುಂಬ ಬೇಜಾರು ಆಯಿತು. ಈ ತುಂಬ ಜನ ಸ್ಟೂಡೆಂಟ್ಸ್ಗೆ ಸೀಟ್ ಆದರೆ ಅಲರ್ಟ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ನಾನು ಮಾರ್ನಿಂಗ್ ಮಾಡಿದಂಥ ವೀಡಿಯೋದಲ್ಲಿ ನಾನು ನಿಮಗೊಂದು ಅಪ್ಡೇಟನ್ನು ಹೇಳಿದೆ. ಇನ್ ಕೇಸ್ ನೀವು ಮಾಡಿರುವಂಥ ಆಪ್ಷನ್ ಎಂಟ್ರಿ ಕರೆಕ್ಟ್ ಇದ್ದು ಆ್ಯಂಡ್ ಹಾಗೇನು ಸಹ ನಿಮ್ಮ ಕಾಲೇಜ್ ಕಟ್ ಆಫನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ರ್ಯಾಂಕಿಂಗ್ ಯಾವುದಾದ್ರೂ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಂಗಿದ್ದು ನೀವು ಆ ಒಂದು ಕಾಲೇಜಸ್ನ ಆ್ಯಡ್ ಮಾಡಿದರೆ KEAಗೆ ಮೈಲನ್ನು ಮಾಡಿ ಅಂತ ಹೇಳಿಬಿಟ್ಟು ಇವತ್ತು 12 ಗಂಟೆವರೆಗೂ ಟೈಮ್ ಇದೆ. ಅಂದರೆ ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಇದೆ, ಮೈಲ್ ಮಾಡಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮ್ಮದು ಆಪ್ಷನ್ ಎಂಟ್ರಿ ಕರೆಕ್ಟ್ ಇದ್ದರೂ ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ ನೀವೇನು ಮೈಲ್ ಮಾಡಿದರೆ ನೀವೇನು ಮಾಡ್ತೀರಾ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ವರೆಗೂ ವೆಯ್ಟ್ ಮಾಡಿ KEA ಕಡೆಯಿಂದ ಅದನ್ನು ವೆರಿಫಿಕೇಷನ್ ಮಾಡಿ ನಿಮಗೆ ಸೀಟ್ ಅಲರ್ಟ್ ಆಗೋ ಹಾಗಿದ್ರೆ, ಈಗ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ KEAದು ಏನಾದರೂ ಮಿಸ್ಟೇಕ್ ಆಗಿದ್ರೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲಾದರೆ ಸೀಟ್ ಕನ್ಫರ್ಮ್ ಆಗಿ ಅಲರ್ಟ್ ಆಗುತ್ತೆ. ಅದ್ರ ಬಗ್ಗೆ ಯಾರಿಗೂ ಟೆನ್ಷನ್ ಬೇಡ. ಇನ್ನು ಉಳಿದಂಥ ಸ್ಟೂಡೆಂಟ್ಸು ಇಲ್ಲ ಸರ್ ನನಗೆ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ, ನಾನು ಏನು ಮಾಡೋದು ಅನ್ನೋ ಹಾಗಿದ್ರೆ ಏನಿಲ್ಲ ನೋಡಿ, ನಿಮ್ಗೆ ಈಗ ಯಾವುದೇ ಥರದ ಆಪ್ಷನ್ಸ್ ಆದರೆ ಇಲ್ಲ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕಾಗಲಿ ಇಲ್ಲಿ ಸ್ಟೂಡೆಂಟ್ಸು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು KEAಗೆ ರಿಕ್ವೆಸ್ಟನ್ನು ಮಾಡ್ಕೋತಿದ್ದಾರೆ. ಬಟ್ KEA ಕಡೆಯಿಂದ ಯಾವುದೇ ಥರದ ಟೈಮನ್ನು ಕೊಟ್ಟಿಲ್ಲ ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ನಾಳೆ ಒಂದಿನ ಟೈಮ್ ಇದೆ ಅಷ್ಟೇ. ನಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಸದ್ಯದ ಮಟ್ಟಿಗೆ ನೋಡ್ತಿರುವಂಥ ಸಿಚುವೇಷನ್ಸ್ ಪ್ರಕಾರ ನಿಮಗೆ ಮತ್ತೆ ಕಾಲೇಜಸನ್ನು ಎಡಿಟ್ ಮಾಡೋದಕ್ಕೆ ಆ್ಯಡ್ ಮಾಡೋದಕ್ಕೆ ಚಾನ್ಸ್ ಆದರೆ ಕೊಡೋದಿಲ್ಲ. ಯಾಕಂತ ಅಂದರೆ ಈಗಾಗಲೇ ಕೌನ್ಸಿಲಿಂಗ್ ಲೇಟ್ ಆಗಿದೆ ಅಂತ ಹೇಳಿಬಿಟ್ಟು KEA ಕಡೆಯಿಂದ ಕೊಡದೇನೂ ಇರ್ಬೋದು. ಆ್ಯಂಡ್ ಇದಕ್ಕಿಂತ ಮುಂಚೆ ಒಂದ್ಸಲಿ ತಿಳಿಸ್ಕೊಟ್ಟಿದ್ರು ಈ ಒಂದು ಸ್ಕೆಡ್ಯೂಲಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ ಇರೋದಿಲ್ಲ ಅಂತ ಹೇಳಿಬಿಟ್ಟು. ನಿಮಗೆ ನೋಡಿ, ಈಗ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸ್ ನೀವೇನು ಬೇರೆ ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಜಸ್ಟ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡಬೇಕು ಅಷ್ಟೇ. ನಿಮ್ಮ ಹತ್ರ ಯಾವುದೇ ಥರದ ಆಪ್ಷನ್ ಇಲ್ಲ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ವೆಯ್ಟ್ ಮಾಡಿ. ಇನ್ ಕೇಸ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿಯೂ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ಆಗಲೂ ಏನು ಮಾಡೋದಕ್ಕೆ ಆಗೋದಿಲ್ಲ, ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಓಕೆನಾ, ಸೆಕೆಂಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ, ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ, ನಾನು ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಚಾನ್ಸಸ್ ಇರುತ್ತೆ. ಏನು ಮಾಡೋದು ಅಂತ ಸ್ಟೂಡೆಂಟ್ಸ್ ನೀವು ರಿಪೀಟೆಡಾಗಿ ಕೇಳ್ತಿದ್ದೀರಾ. ಏನು ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡಿ. ನಿಮ್ಮ ಒಂದು ಟೈಮ್ ಚೆನ್ನಾಗಿದ್ರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಸೀಟ್ ಅಲರ್ಟ್ ಆಗುತ್ತೆ. ಓಕೆನಾ, ಆ್ಯಂಡ್ ಫಸ್ಟ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿದೆಯೋ ಅಂಥ ಸ್ಟೂಡೆಂಟ್ಸು ಸರ್ ಕನ್ಫರ್ಮ್ ಆಗಿ ನಮಗೆ ಫಸ್ಟ್ ರೌಂಡಲ್ಲಿ ಅದೇ ಸೀಟ್ ಅಲರ್ಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ. ನೋಡಿ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಅದೇ ಸೀಟ್ ಆದರೆ ಅಲರ್ಟ್ ಆಗುವಂಥ ಚಾನ್ಸಸ್ ಕಡಿಮೆನೇ ಇರುತ್ತೆ. ಯಾಕಂತಂದರೆ ಇದೂ ಸಹ ಒಂದು ರೀತಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟೇ ನಿಮಗೆ ನೆನ್ನೆ ನೈಟ್ ಸಿಕ್ಕಿರೋದು. ಥರ್ಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತಲೇ ನೀವು ಅನ್ಕೋಬೋದು. ಇಲ್ಲಿ ಚಾನ್ಸಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಸಿಗ್ಲೂಬೋದು ಅಥವಾ ಸಿಗದೇನೂ ಸಹ ಇರ್ಬೋದು. ಬಟ್ ಕನ್ಫರ್ಮ್ ಆಗಿ ನಾನು ನಿಮಗೆ ಏನೊಂದು ನಂಬಿಕೆನ ಕೊಡ್ತೀನಿ ಅಂತ ಅಂದರೆ, ಈಗ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿದೆ ಅಲ್ವಾ, ಅಲರ್ಟ್ ಆಗಿರೋ ಕಾಲೇಜ್ ಅಲ್ಲದೆ ಇದ್ರೂ ನಿಮಗೆ ಬೇರೆ ಕಾಲೇಜ್ ಆದ್ರೂ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ 100% ಸೀಟ್ ಆದರೆ ಸಿಗುತ್ತೆ. ಓಕೆನಾ, ಸ್ಟೂಡೆಂಟ್ಸ್ ಯಾರು ಭಯ ಪಡೋದಕ್ಕೆ ಹೋಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸ್ಟೂಡೆಂಟು 50 ಕಾಲೇಜಸ್ನ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿರ್ತಾನೆ. ಆ ಒಂದು ಸ್ಟೂಡೆಂಟ್ಗೆ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಅವರು ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂತಹ 10ನೇ ನಂಬರ್ ಕಾಲೇಜು ಯಾವುದಾದ್ರೂ ಅವ್ರಿಗೆ ಸೀಟ್ ಅಲರ್ಟ್ ಆಗಿರುತ್ತೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಅವ್ರಿಗೆ 9ನೇ ನಂಬರ್ ಕೊಟ್ಟಿರುವಂಥ ಕಾಲೇಜ್ ಆದರೂ ಸಿಗ್ಬೋದು. ಇಲ್ಲ ಅಂತಂದರೆ 12, 13, 14 ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂಥ ಕಾಲೇಜ್ ಆದರೂ ಯಾವುದಾದ್ರೂ ಒಂದು ಸಿಗ್ಬೋದು. ಓಕೆನಾ, ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿರುವಂಥ ಸ್ಟೂಡೆಂಟ್ಸ್ಗೆ 99.9% ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಆದರೆ ಸೀಟ್ ಅಲರ್ಟ್ ಆಗುತ್ತೆ. ಓಕೆನಾ, ಯಾರು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕೇಳ್ತಿರೋದು ಸರ್ ಈಗ ಈ ಸ್ಕೆಡ್ಯೂಲಲ್ಲೇ ಇರಲಿಲ್ಲ, ಫಸ್ಟ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಅಲ್ವಾ, ಹಾಗಾಗಿ ಏನಾದರೂ ಮತ್ತೆ ಈಗ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರೋದು ಲೇಟ್ ಆಗುತ್ತಾ ಏನೋ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನಿಮಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರೋದ್ರಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇರೋದಿಲ್ಲ. ಸೆಪ್ಟೆಂಬರ್ 1ನೇ ತಾರೀಕು ರಾತ್ರಿ ಆದರೆ ಸಿಗುತ್ತೆ ನಿಮಗೆ ರಿಸಲ್ಟ್ಸ್. ಇನ್ನು ಕೇವಲ ಒಂದಿನ ಟೈಮ್ ಇದೆ ಅಷ್ಟೇ. ಸೆಪ್ಟೆಂಬರ್ 1ನೇ ತಾರೀಕು ರಾತ್ರಿ ನಿಮಗೆ ಫಸ್ಟ್ ರೌಂಡು ಫೈನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಸ್ಕೆಡ್ಯೂಲಲ್ಲಿ ಚಾಯ್ಸ್ ಎಂಟ್ರಿ ಯಾವಾಗಿಂದ ಯಾವಾಗವರೆಗೂ ಟೈಮ್ ಇರುತ್ತೆ. ಆ್ಯಂಡ್ ಹಾಗೇನೂ ಸಹ ಕಾಲೇಜಸ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಪ್ರೊಸೀಜರ್ಸ್ಗೆ ಎಲ್ಲದಕ್ಕೂ ಒಂದು ಕಂಪ್ಲೀಟ್ ಟೈಮು ಡೇಟಾನ ಕೊಟ್ಟಿರ್ತಾರೆ. ಓಕೆನಾ, ಆ್ಯಂಡ್ ಸ್ಟೂಡೆಂಟ್ಸಲ್ಲಿ ನಾನೊಂದು ರಿಕ್ವೆಸ್ಟನ್ನು ಮಾಡ್ತೀನಿ. ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದರೆ ಫಸ್ಟ್ ರೌಂಡ್ ರಿಸಲ್ಟಲ್ಲೂ ಸೀಟ್ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಯಾವುದೇ ಥರದ ರೂಲ್ಸ್ ಇಲ್ಲ. ಸೀಟ್ ಸಿಗುವಂಥ ಚಾನ್ಸಸ್ಸು ಸಹ ಇದ್ದಾವೆ. ಫಾರ್ ದಿ ಬೆಸ್ಟ್. ಎಲ್ಲರೂ ಸಹ ಸುಮ್ಮನೆ ಆರಾಮಾಗಿರಿ, ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಇರಿ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೀಟ್ ಸಿಗುತ್ತೆ. ಇನ್ ಕೇಸ್ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು KEAಗೆ ಮೈಲನ್ನು ಮಾಡಿದ್ದಾರೆ, ಆಪ್ಷನ್ ಎಂಟ್ರಿಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿಬಿಟ್ಟು
ಇನ್ ಕೇಸ್ ಏನಾದರೂ ಇನ್ನೂ ನಾಳೆವರೆಗೂ ಟೈಮ್ ಇದೆ, ನಾಳೆ ಒಳಗಡೆ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಅದೇ ಅನ್ಕೋತಿದ್ದೀನಿ, ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಒಬ್ಬರಲ್ಲ ಇಬ್ಬರಲ್ಲ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಈ ಒಂದು ಡೌಟನ್ನು ಕೇಳ್ತಿರುವಂಥದ್ದು. ನೋಡೋಣ KA ಕಡೆಯಿಂದ ಏನು ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಏನಾದರೂ ಆಪ್ಷನ್ ಮಾಡೋದಕ್ಕೆ ಟೈಮನ್ನು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರೋದ್ರಲ್ಲಿ ಒಂದಿಷ್ಟು ಚೇಂಜಸ್ ಇರುತ್ತೆ. ಇಲ್ಲ ಅಂತಂದರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ನಿಮಗೆ ಸೆಪ್ಟೆಂಬರ್ 1ನೇ ತಾರೀಕು ರಾತ್ರಿ ಆದರೆ ಸಿಗುತ್ತೆ. ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸಲ್ಲಿ ಒಂದು ರಿಕ್ವೆಸ್ಟು, ನಿಮ್ಗೆ ಏನಾದ್ರು ಹೆಚ್ಚಿಗೆ ಡೌಟ್ ಇತ್ತು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಒಂದು ಸ್ಟೋರೀಸನ್ನು ಹಾಕ್ತಿರ್ತೀನಿ, ಸೀಟ್ ಅಲರ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ ಒಂದು ಸ್ಟೋರಿಗೆ ನೀವು ರಿಪ್ಲೈ ಮಾಡಿದ್ರ ಅಂತ ಅಂದರೆ ಯಾವ ರೀತಿ ಡಿಸಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.